ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಶರಣಂ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಶ್ರೀ ಕಲ್ಕಿ ಗುರುಕುಲಕ್ಕೆ ಸ್ವಾಗತ. ಈಗ ಶ್ರೀ ಕಲ್ಕಿಯನ್ನ ಆವಾಹನೆ ಮಾಡೋಣ, ಕಲ್ಕಿಯ ಆಶೀರ್ವಾದ ಕೂಡ ಪಡ್ಕೊಳ್ಳೋಣ. ಅದಾದ ನಂತರ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ಈಗ ನಾವು ಮೂಲ ಮಂತ್ರವನ್ನ ಜಪ ಮಾಡೋಣ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಶ್ರೀಮೂರ್ತಿಯಲ್ಲಿ ಗಸಗಸೆ ಪ್ರತ್ಯಕ್ಷ ಆಗಿರುವುದು. ಈಗ ಒಂದು ಟೀಚಿಂಗ್ ವಿಡಿಯೋ ನೋಡೋಣ, ಅ ಮಿನಿಟ್ ವಿತ್ ಶ್ರೀ ಭಗವಾನ್. ಮುಕ್ತಿ ಹೊಂದಿದ ನಂತರ ಈ ಪ್ರಪಂಚ ಹೇಗಿರುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ನಾನು ಹೇಳ್ದ ಹಾಗೆ ಕಲ್ಕಿ ಬಂದು ಒಬ್ಬ ವ್ಯಕ್ತಿ ಅಲ್ಲ. ಕಲ್ಕಿ ಅನ್ನೋರು ಬರೀ ಒಂದು ವ್ಯಕ್ತಿ ಅಲ್ಲ, ಹೇಗೆ ಪುರಾಣದಲ್ಲಿ ಅದನ್ನ ಸೂಚಿಸಿದರೋ ಆ ರೀತಿ ಅಲ್ಲ. ಕಲ್ಕಿ ಆಕ್ಚುಲಿ ಯಾರಂತಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಒಂದು ಸಮೂಹ ಅಂತ ಹೇಳ್ತಿದ್ದಾರೆ. ಯಾರು ಒಂದು ಗ್ರೂಪ್ ಬಂದು ಈ ಪ್ರಪಂಚವನ್ನ ಬದಲಾಯಿಸಕ್ಕೆ ಬಂದಿರೋದು. ಸೊ ನಾವೆಲ್ಲರೂ ಕೂಡ ಈ ಪ್ರಪಂಚವನ್ನ ಬದಲಾಯಿಸೋದಕ್ಕೆ, ಆ ಒಂದು ಕಾರ್ಯ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ.
ಪ್ರತಿಯೊಬ್ಬ ಮನುಷ್ಯನಿಗೆ ನಾವು ಸಹಾಯ ಮಾಡಬೇಕು, ಮುಕ್ತಿಯ ಕಾರ್ಯಕ್ಕೆ ಸಹಾಯ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ರು ಮುಕ್ತರಾಗಬೇಕು, ಪ್ರತಿಯೊಬ್ರು ಕೂಡ ನಾಯಕರಾಗಬೇಕು. ಸೊ ಇವತ್ತು ನಾಯಕರಂತಂದ್ರೆ ಒಬ್ರು ಮಾತ್ರ ಅಲ್ಲ, ಅಲ್ಲಿ ಒಂದು ಲೀಡರ್ ಇದ್ದಾನೆ ಅಂತ ನಾನು ಹೇಳಕ್ಕಾಗಲ್ಲ. ನೀವೆಲ್ಲರೂ ಫಾಲೋವರ್ಸ್ ಅಂತ ಹೇಳಕ್ಕಾಗಲ್ಲ. ಎಲ್ಲಾರೂ ಲೀಡರ್ಸೇ ಅಂತ ಹೇಳ್ತಿದ್ದಾರೆ. ನೀನು ಲೀಡರೇ, ಅವಳು ಲೀಡರೇ, ಅವನು ಲೀಡರೇ, ಎಲ್ಲಾರು ಲೀಡರ್ಸೇ, ಎಲ್ಲಾರು ನಾಯಕರೇ ಅಂತ ಹೇಳ್ತಿದ್ದಾರೆ. ಸೊ ಭಗವಾನ್ ಹೇಳ್ತಿದ್ದಾರೆ ಇಲ್ಲಿ, ನಾನು ಅನ್ಕೊಂಡ ಹಾಗೆ ಈ ಸ್ವರ್ಣಯುಗ ಅನ್ನೋದು ಕೂಡ ಬರುತ್ತೆ. ಆ ಸ್ವರ್ಣಯುಗದಲ್ಲಿ ಯಾವ ಒಂದು ವಿಭಜನೆ ಅನ್ನೋದು ಇರೋದಿಲ್ಲ. ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ, ಬಡವನು, ಇದ್ಯಾವುದೂ ಇರೋದಿಲ್ಲ. ಎಲ್ಲರೂ ಕೂಡ ಐಶ್ವರ್ಯವನ್ನ ಹಂಚ್ಕೊಳ್ತಾ ಇರ್ತಾರೆ. ಸೊ ಮುಕ್ತಿ ಹೊಂದಿದ ನಂತರ ನೀವಿವತ್ತು ನನ್ನ ಐಶ್ವರ್ಯ ಇದು ನನ್ನ ಹತ್ರ ಮಾತ್ರ ಅಂತ ಹೇಳಿ ನೀವು ಅದನ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ನೀವು ಎಲ್ಲರಿಗೂ ಹಂಚ್ತಾ ಹೋಗ್ತೀರಾ. ಸೊ ಅಲ್ಲಿ ಯಾವ ಒಂದು ಪೊಲಿಟಿಕಲ್ ಲೀಡರ್ಸು ಇರೋದಿಲ್ಲ, ಅಲ್ಲಿ ಯಾವ ಒಂದು ವಿಭಜನೆ ಅನ್ನೋದು ಇರೋದಿಲ್ಲ. ಸೊ ಭಗವಾನ್ ಇಲ್ಲಿ ಹೇಳ್ತಿದ್ರು, ನಾನೊಂದು ಡಿಫ್ರೆಂಟ್ ಟೈಪ್ ಆಫ್ ಡೆಮೋಕ್ರಸಿ ಅನ್ನೋದು ನೋಡಬಹುದು, ಅದು ಬರುತ್ತೆ. ಹೇಗೆ ಒಂದು ಸೆನೆಟ್ ಅನ್ನೋ ಒಂದು ಲಾ ಅನ್ನೋದು ಪಾಸ್ ಆಗೋದಿಲ್ಲ. ಒಂದು ಸೆನೆಟಲ್ಲಿ ಅವರು ಡಿಸ್ಕಸ್ ಮಾಡಬಹುದು, ಆದರೆ ಇವತ್ತು ಎಂಟೈರ್ ನೇಷನ್ನು ಅದಕ್ಕಾಗಿ ವೋಟಿಂಗ್ ಮಾಡ್ತಾರೆ. ಸೊ ಎಷ್ಟೋ ಸಿಸ್ಟಮ್ ಹೇಗಿರುತ್ತೆ ಅಂತಂದ್ರೆ, ವೋಟಿಂಗ್ ಸಿಸ್ಟಮ್ ಕೂಡ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಸಿಸ್ಟಮು ಆಗ್ಬಿಡುತ್ತೆ. ಸೊ ಇವತ್ತು ಪಾರ್ಲಿಮೆಂಟು ಮತ್ತು ಸೆನೆಟ್ ಏನಕ್ಕೋಸ್ಕರ ಇರುತ್ತೆ ಅಂತಂದ್ರೆ, ಭವಿಷ್ಯದಲ್ಲಿ ಜನರಿಗೆ ಒಂದು ಜ್ಞಾನ ಕೊಡೋದಕ್ಕೋಸ್ಕರ ಮಾತ್ರ ಅಷ್ಟೇ, ಎಜುಕೇಟ್ ಮಾಡೋದಕ್ಕೋಸ್ಕರ ಮಾತ್ರ ಅಷ್ಟೇ. ಆದರೆ ಅಲ್ಟಿಮೇಟ್ ಡಿಸಿಷನ್ ಯಾರು ಮಾಡ್ತಾರೆ? ಜನರೇ ಅಲ್ಟಿಮೇಟ್ ಡಿಸಿಷನ್ ಮಾಡ್ತಾರೆ. ಸೊ ಡೆಮೋಕ್ರಸಿನೇ ಬಹಳ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಬರೀ ಎಷ್ಟೋ ಜನ ಲೀಡರ್ಸ್ ಇರ್ತಾರೆ. ಸೊ ಇವತ್ತು ಮುಕ್ತಿ ಹೊಂದಿದ ನಂತರ ಹೇಗಿರುತ್ತೆ ಅಂದ್ರೆ, ಈ ವಿಲೇಜಲ್ಲಿ ನೀವು ನೋಡಿದ್ರಿ ಅಂತಂದ್ರೆ, ಈ ನಾರ್ಮಲ್ ವಿಲೇಜರ್ಸು ಒಂದೊಂದು ಸನ್ಯಾಸಿ ತರ, ಋಷಿ ತರ ಮಾತಾಡ್ತಾರೆ. ಅಷ್ಟೊಂದು ಫಿಲಾಸಫಿ ಅನ್ನೋದು ಮಾತಾಡ್ತಾರೆ ಅವರು. ಸೊ ಹೇಗೆ ನೀವು ಈ ತರ ಮಾತಾಡ್ತಾ ಇದ್ದೀರಾ ಅಂತ ಅವರನ್ನ ಕೇಳಿದ್ರೆ, ಈ ಗ್ರಾಮಸ್ಥರನ್ನ, ಅವ್ರು ಹೇಳ್ತಿದ್ದಾರೆ, ಇದು ನಮ್ಮ ನಿಜವಾದ ಸ್ಥಿತಿ, ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಮುಕ್ತಿ ಹೊಂದಿದ ನಂತರ ಪ್ರಪಂಚನೇ ಬಹಳ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one stays with the what is. The unawakened one keeps moving away from the what is. The awakened one stays with what is. The unawakened one keeps moving away from the what is ಅಂತ ಹೇಳ್ತಿದ್ದಾರೆ. ಮುಕ್ತಿ ಹೊಂದಿರೋನು ಏನಿದೆಯೋ ಅದರಲ್ಲೇ ನಿಲ್ತಾನೆ. ಮುಕ್ತಿ ಹೊಂದಿಲ್ದೇ ಇರೋನು ಅವನೊಳಗಡೆ ಏನಿದೆಯೋ ಇನ್ನೇನೋ ಆಗಬೇಕನ್ನೋದ್ರಲ್ಲೇ ಇರ್ತಾನೆ. ಇವತ್ತು ವಾಟ್ ಇಸ್ ಅಂದ್ರೆ ಏನು? ಏನಿದೆ ಅಂದ್ರೆ ಅಂತರಂಗದಲ್ಲಿ ಈ ಮನಸ್ಸಿನ ಅಂಶಗಳು ಇದೆ. ಅಂದ್ರೆ ಕೋಪ, ದ್ವೇಷ, ಭಯಕೆ, ಡಿಪ್ರೆಷನ್ನು, ಇದೆಲ್ಲ ಇದೆ. ಮುಕ್ತಿ ಹೊಂದಿಲ್ದೇ ಇರೋನು ಕಾನ್ಸ್ಟೆಂಟ್ ಆಗಿ ಏನ್ ಮಾಡ್ತಾನೆ? ಏನಿದೆಯೋ ಅದನ್ನ ನಾವು ನೋಡ್ಕೊಳ್ಳೋದು ಬಿಟ್ಟು ಏನ್ ಆಗ್ಬೇಕೋ ಅದನ್ನೇ ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ಯಾವಾಗ್ಲೂ ಮನಸ್ಸನ್ನ ಒಂದು ಚಲನೆ ಇದ್ದೇ ಇರುತ್ತೆ. ಆದ್ರೆ ಮುಕ್ತನು ಏನ್ ಮಾಡ್ತಾನೆ? ಇದ್ರಲ್ಲಿ ಅವನಿಗೆ ಹೋರಾಟ ಅನ್ನೋದಿರೋದಿಲ್ಲ. ವಾಟ್ ಇಸ್ ಏನಿದೆಯೋ ಅಂದ್ರೆ ಏನ್ ಒಳಗಡೆ ಇದೆಯೋ ಅದನ್ನ ಹಾಗೇ ನೋಡ್ತಾನಷ್ಟೇ. ಅವನ್ ಅದರಿಂದ ಇನ್ನೇನೋ ಆಗ್ಬೇಕನ್ನೋ ಆ ಒಂದು ಹೋರಾಟ ಇರೋದಿಲ್ಲ. ಅವನ್ ಏನಿದೆಯೋ ಅದರಲ್ಲಿ ನಿಲ್ಲಕ್ಕೆ ಫುಲ್ಲಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡೋದಲ್ಲ, ಹಿ ವಿಲ್ ಸ್ಟೇ. ಅವನಿಗೆ ಅದು ಒಂದು ದೈವಾನುಗ್ರಹದಿಂದ ಅದು ಒಂದು ಸಾಧ್ಯ ಆಗತ್ತೆ. ಸೊ ಇದು ಯಾವಾಗ ಆಗತ್ತೆ? ಟು ಸ್ಟೇ ವಿತ್ ವಾಟ್ ಈಸ್. ಯಾವಾಗ ಮಿಸ್ಟಿಕಲ್ ಸರ್ಜರಿ ಅನ್ನೋದು ಶ್ರೀ ಕಲ್ಕಿ ಮಾಡ್ತಾರೋ ಆವಾಗ ನಮಗೆ ಏನಿದೆಯೋ ಅದ್ರ ಜೊತೆಗೆ ನಿಲ್ಲಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಟೈಮ್ಲೆಸ್ ಇನ್ಸೈಟ್.
more than the actual action, see the intent behind the action. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಮೋರ್ ದೆನ್ ದ ಆಕ್ಚುಯಲ್ ಆಕ್ಷನ್, ಸಿ ದ ಇಂಟೆಂಟ್ ಬಿಹೈಂಡ್ ದ ಆಕ್ಷನ್ ಅಂತಿದ್ದಾರೆ. ಅಂದರೆ ನಿಜವಾದ ಕಾರ್ಯಕ್ಕಿಂತ ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯದ ಹಿಂದೆ ಇರುವಂಥ ಉದ್ದೇಶವನ್ನು ನೋಡು ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ಉದಾಹರಣೆಗೆ ತಗೊಳ್ಳಿ, ನಿಮ್ಮ ಪಕ್ಕದಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ, ಅವ್ರು ಕೆಮ್ತಾ ಇದ್ದಾರೆ. ನೀವು ಇಮಿಡಿಯೇಟ್ ಆಗಿ ಒಂದು ಗ್ಲಾಸ್ ನೀರು ಅವ್ರಿಗೆ ಕೊಟ್ರಿ. ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ನಿಮಗೆ ಒಂದು ಕೈಂಡ್ ಹಾರ್ಟೆಡ್ ಅಂತ ಅನ್ನಿಸ್ತು ನಿಮಗೆ ನಿಮ್ಮ ಬಗ್ಗೆ. ಅದೇ ರೀತಿಯಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ, ತುಂಬ ಲಾಂಗ್ ಜರ್ನಿ. ಸೊ ಲಕ್ಕಿಲಿ ನಿಮಗೆ ಸೀಟ್ ಸಿಕ್ಬಿಡ್ತು. ಸೊ ಒಂದು ಪಾಯಿಂಟಲ್ಲಿ ಬಸ್ಸಲ್ಲಿ ಎಲ್ಲರೂ ಬೇರೆಯವರೆಲ್ಲ ಹತ್ಕೊಂಡ್ಬಿಟ್ರು, ತುಂಬ ಕ್ರೌಡ್ ಆಗೋಯ್ತು. ಒಬ್ಬರು ವಯಸ್ಸಾದ ಹೆಂಗಸರು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ಸೀಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಒಂದು ಸೀಟ್ ಕೊಡ್ತೀರಾ, ಸ್ವಲ್ಪ ಜಾಗ ಕೊಡ್ತೀರಾ ಅಂತ. ನಿಮ್ಮ ಹತ್ರನೂ ಕೇಳ್ತಾ ಇದ್ದಾರೆ, ಬಟ್ ನೀವು ಕೇಳದೇ ಇರೋಂಗೆ ಆ್ಯಕ್ಟ್ ಮಾಡ್ತಾ ಇದ್ರಿ, ಆ್ಯಸ್ ದೋ ನೀವು ತುಂಬ ಫೋನಲ್ಲಿ ಬ್ಯುಸಿ ಇರೋ ಹಾಗೆ ನೀವು ಮಾಡ್ತಾ ಇದ್ರಿ. ಈಗ ಮೊದಲನೇ ಪರಿಸ್ಥಿತಿ ಸಿಚುವೇಶನ್ ನೋಡಿದ್ರೆ ನೀವು ಕೆಮ್ತಾ ಇರೋರಿಗೆ ನೀರು ಕೊಟ್ರಿ. ಎರಡನೇ ಸಿಚುವೇಶನಲ್ಲಿ ಆ ವಯಸ್ಸಾದ ಹೆಂಗಸರಿಗೆ ನೀವು ಸೀಟ್ ಕೊಡಲಿಲ್ಲ. ಸೊ ಇವತ್ತು ನಾವು ನೋಡಬೇಕು, ನೀವು ಅನುಕಂಪದಿಂದ ಇದ್ದಾಗ ಅದರ ಉದ್ದೇಶ ಏನು, ಕೇಳ್ದೇ ಹಾಗೆ ಇಂಡಿಫರೆಂಟ್ ಆಗಿದ್ರಲ್ಲ ಅದರ ಒಂದು ಉದ್ದೇಶ ಏನು. ಮೊದಲನೇ ಒಂದು ಸಿಚುವೇಶನ್ ನೀವು ನೋಡಿದ್ರೆ ಆ ವ್ಯಕ್ತಿಗೆ ನೀರನ್ನು ಕೊಟ್ರಿ, ಮೇ ಬಿ ನೀವು ತುಂಬ ಪ್ಲೆಸೆಂಟ್ ಮೂಡಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಫೀಲ್ ಆಗೋದಕ್ಕೋಸ್ಕರ ನೀವು ಮಾಡಿದ್ದೀರಾ ಉದ್ದೇಶ. ಇಲ್ಲ ಎದುರುಗಡೆ ಮನುಷ್ಯ ನಿಮಗೆ ತುಂಬ ಇಂಪಾರ್ಟೆಂಟು, ಅದಕ್ಕೆ ಅವನ ಜೊತೆಗೆ ಒಳ್ಳೆ ಒಂದು ಇಂಪ್ರೆಷನ್ ಬರೋದಕ್ಕೋಸ್ಕರ ಅವ್ನಿಗೆ ಹೆಲ್ಪ್ ಮಾಡಿದ್ದೀರಾ. ಇಲ್ಲ ಅವ್ನ ಫ್ರೆಂಡ್ಶಿಪ್ ಬೇಕಾಗಿತ್ತು ಅದಕ್ಕೆ ಮಾಡಿದ್ದೀರಾ. ಸೊ ಉದ್ದೇಶ ಏನಿದೆಯೋ ಅದನ್ನು ನೀವು ಆ ಕಾರ್ಯದ ಹಿಂದೆ ನೋಡಬೇಕು. ಇವತ್ತು ಉದ್ದೇಶ ಅನ್ನೋದು ನೀವು ಹೆಲ್ಪ್ ಮಾಡಿದ್ರೂ ಮಾಡದೇ ಇದ್ರೂ ಆ ಒಂದು ಬಿಹೇವಿಯರ್ ಹಿಂದೆ ನಾವು ನೋಡಬೇಕು. ಮೇ ಬಿ ಸೆಕೆಂಡ್ ಸಿಚುವೇಶನಲ್ಲಿ ನೀವು ತುಂಬ ಟಯರ್ಡ್ ಆಗಿದ್ದೀರಾ, ಇರಿಟೇಷನ್ನು, ಏನೋ ಕಂಫರ್ಟಬಲ್ ಆಗಿಲ್ಲ ಒಳಗಡೆ, ಆ್ಯಂಡ್ ಆ ಸಮಯದಲ್ಲಿ ನೀವು ತುಂಬ ಸ್ವಾರ್ಥತೆ ಇತ್ತು, ನೀವೇ ಇಂಪಾರ್ಟೆಂಟ್ ಆಗಿದ್ರಿ, ಬೇರೆಯವ್ರು ಯಾರೂ ಅಲ್ಲ. ಸೊ ಇಲ್ಲಿ ಅಮ್ಮ ಭಗವಾನ್ ಹೇಳ್ತಿದ್ದಾರೆ ಏನಂದರೆ, ಪ್ರತಿಯೊಂದು ಕಾರ್ಯದ ಹಿಂದೆ ನೀವೇನು ಮಾಡ್ತಿರೋ ಅದರ ಒಂದು ಉದ್ದೇಶ ಏನು ನೋಡಬೇಕು. ಯಾವಾಗ ಅದನ್ನು ನೋಡ್ತಿರೋ ಅಲ್ಲಿ ಪ್ರಶಾಂತತೆ, ಅಲ್ಲಿ ಆನಂದ, ಅಲ್ಲಿ ಧೈರ್ಯ, ಅಲ್ಲಿ ಪ್ರೀತಿ ಮತ್ತು ಅಲ್ಲಿ ಯಶಸ್ಸು ಅನ್ನೋದು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಶ್ರೀ ಭಗವಾನ್ಸ್ ಕೋಟ್ಸ್. ಸ್ಟ್ರಕ್ಚರ್ ಆಫ್ ದ ಥಾಟ್ ಇಸ್ ಟು ಕಂಪೇರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಮನಸ್ಸಿನ ಒಂದು ತತ್ವನೇ ಹೋಲಿಸೋದು ಅಂತ ಹೇಳ್ತಾ ಇದ್ದೀವಿ. ನಾವು ಎಷ್ಟೋ ಸಾರಿ ಹೇಳ್ತೀವಲ್ಲ, ಅಪ್ಪ ನಾನು ಈ ಹೋಲಿಸೋದ್ರಿಂದ ತುಂಬ ನರಳ್ತಾ ಇದ್ದೀನಿ ಅಂತ. ಆದರೆ ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ಆಲೋಚನೆ ಮಾಡೋದೇ ಹೋಲಿಸೋದು, ಅದೇ ಹೋಲಿಸೋದು ಅಂತ ಹೇಳ್ತಿದ್ದಾರೆ. ಆಲೋಚಿಸೋದು ಈಕ್ವಲ್ ಟು ಕಂಪ್ಯಾರಿಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಎದ್ದ ತಕ್ಷಣ ಹಬ್ಬ ಬೆಳಗಾಯ್ತಾ ಅಂತ ನಾವು ಹೇಳ್ತೀವಿ. ಬೆಳಗಾಯ್ತಾ ಅಂತ ಹೇಳ್ತಾ ಇದೀವಿ ಅಂದ್ರೆ ಅದು ಅಲ್ಲಿಗೆ ಆಪೋಸಿಟ್, ಬೆಳಕಕ್ಕೆ ಏನೋ ಆಪೋಸಿಟ್ ಇದೆ ಅಲ್ವಾ, ಅಂದ್ರೆ ರಾತ್ರಿ ಅನ್ನೋದಿದೆ. ಅದೇ ನೀವು ಹಬ್ಬ ಎಷ್ಟು ಬೆಳ್ಳಗಿದೆ ಅಂತ ಹೇಳ್ತಾ ಇದೀವಿ. ಆಲೋಚನೆ ಬೆಳ್ಳಗಿದೆ ಅಂತ ಆಲೋಚನೆ ಬಂದಿದ ತಕ್ಷಣ ಆಲ್ರೆಡಿ ಅದನ್ನ ಹೋಲಿಸಿರೋದ್ರಿಂದಾನೇ ಅದನ್ನ ಬೆಳ್ಳಗೆ ಅಂತ ಹೇಳ್ತಿದ್ದೀವಿ. ಸೊ ಇನ್ನೊಂದು ಏನೋ ಒಂದು ಆಪೋಸಿಟ್ ವ್ಯತಿರೇಕ ಇದೆ, ಅದು ಅದನ್ನ ಇನ್ನೇನಕ್ಕೋ ಹೋಲಿಸ್ಬಿಟ್ಟೆ ನಾವು ಅದನ್ನ ಬೆಳ್ಳಗಿದೆ ಅಂತ ಹೇಳ್ತಿದ್ದೀವಿ. ಆದ್ರೆ ಯಾವಾಗ ನೀವು ಒಬ್ಬ ಮುಕ್ತರಾಗ್ತಿರೋ, ಒನ್ನೆಸ್ ಬೀಯಿಂಗ್ ಆಗ್ತಿರೋ, ಅಲ್ಲಿ ಆಲೋಚನೆ ಅನ್ನೋದಿರಲ್ಲ, ಅಲ್ಲಿ ಹೋಲಿಸೋದನ್ನೋದು ಇರೋದಿಲ್ಲ, ಬರೀ ಅನುಭವಿಸೋದು ಅನ್ನೋದು ಮಾತ್ರನೇ ಇರುತ್ತೆ. ಅಂದ್ರೆ ನಾನು ಅದು, ಆ ಮರನೇ ನಾನಾಗಿರ್ತೀವಿ, ಇಲ್ಲ ಆ ಮರ ಮಾತ್ರನೇ ಇದೆ. ಸೊ ಇನ್ನೂ ಮುಂದೆ ಹೋದ್ವಿ ಅಂತಂದ್ರೆ, ಇನ್ನೂ ಪ್ರಯಾಣ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಆ ಮರನೇ ನಾವಾಗ್ಬಿಡ್ತೀವಿ.
ಮರ ಏನು ಅನುಭವಿಸ್ತಾ ಇದೆಯೋ ಆ ಅನುಭವವನ್ನ ನಾವು ಅನುಭವಿಸ್ತಿರ್ತೀವಿ. ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ಈ ಆಲೋಚನೆಯ ಒಂದು ತತ್ವನೇ ಹೋಲಿಸೋದು ಅಂತ ಹೇಳ್ತಿದ್ದಾರೆ. ಇದು ಮೊದಲನೇ ಟೀಚಿಂಗು. ಎರಡನೇದು ಬಂದು ಲೈಫ್ ಇಸ್ ಎ ಜರ್ನಿ ಅಂತ ಹೇಳ್ತಿದ್ದಾರೆ. ಜೀವನ ಅಂದ್ರೆ ಒಂದು ಪ್ರಯಾಣ ಅಂತ ಹೇಳ್ತಿದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಪ್ರತಿದಿನ ಎಷ್ಟೋ ಪ್ರಯಾಣ ಮಾಡ್ತಿರ್ತೀವಿ, ನಮಗೆ ಗೊತ್ತಿಲ್ಲದೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾವೆಲ್ಲರೂ ಕೂಡ ಏಕತ್ವದ ಕಡೆಗೆ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ. ಅಂದ್ರೆ ಅಚೇತನ ವ್ಯಕ್ತಿಗಳಾಗಿರೋರು ನಾವು ಚೇತನ ವ್ಯಕ್ತಿಗಳಾಗಿ ಆಗ್ತೀವಿ ಮತ್ತು ಪರಿವರ್ತನೆ ಹೊಂದಿರುವಂತ ವ್ಯಕ್ತಿಗಳಾಗ್ತೀವಿ. ಆಮೇಲೆ ಜಾಗೃತ ವ್ಯಕ್ತಿಗಳಾಗ್ತೀವಿ, ಆಮೇಲೆ ಮುಕ್ತರಾಗ್ತೀವಿ, ಆಮೇಲೆ ಒನ್ನೆಸ್ ಬೀಯಿಂಗ್ಸ್ ಆಗ್ತೀವಿ, ಆಮೇಲೆ ಲೈಟ್ ಬೀಯಿಂಗ್ಸ್ ಆಗ್ತೀವಿ, ಆಮೇಲೆ ಸ್ಪೇಸ್ ಬೀಯಿಂಗ್ಸ್ ಆಗ್ತೀವಿ, ಮತ್ತೆ ಫೈನಲಿ ನಾವೆಲ್ಲರೂ ಆ ಪರಂಜ್ಯೋತಿ ಜೊತೆಗೆ ಐಕ್ಯ ಆಗ್ಬಿಡ್ತೀವಿ. ಸೊ ಇದು ಜೀವನದ ಒಂದು ಪ್ರಯಾಣ ಅಂತ ಹೇಳಿ ಕರೀತಾ ಇದ್ದೀವಿ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಸೀಕ್ರೆಟ್ಸ್ ಆಫ್ ಸಕ್ಸಸ್. Secrets of Success. Sri Bhagavan says, different people give different meanings to the same life experience. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಡಿಫ್ರೆಂಟ್ ಪೀಪಲ್ ಗಿವ್ ಡಿಫ್ರೆಂಟ್ ಮೀನಿಂಗ್ಸ್ ಟು ದ ಸೇಮ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ. ಬೇರೆ ಬೇರೆ ಜನರು ಬೇರೆ ಬೇರೆ ಸ್ಥಿತಿಗಳಿಗೆ ಒಂದೊಂದು ಅರ್ಥವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. 3 ಫ್ರೆಂಡ್ಸ್ ಇದ್ದಾರೆ, 3 ಜನ ಫ್ರೆಂಡ್ಸು. ಇವರು 3 ಜನ ಕೂಡ ಬರ್ಡೇ ವಿಶಸ್ ಕಾಮನ್ ಫ್ರೆಂಡ್, ಈ 3 ಜನಕ್ಕಿರುವಂತ ಕಾಮನ್ ಫ್ರೆಂಡ್ಗೆ ವಿಶಸ್ ಕಳಿಸಿದ್ರು. ಆದ್ರೆ ಈ 3 ಜನಕ್ಕೂ ಕೂಡ ಆ ವ್ಯಕ್ತಿ ರೆಸ್ಪಾಂಡ್ ಮಾಡಲಿಲ್ಲ. ಒಬ್ಬೊಬ್ರು ಒಂದೊಂದು ಅರ್ಥವನ್ನ ಕೊಟ್ರು. ಸೇಮ್ ಸಿಚುವೇಶನ್, ಒಬ್ಬೊಬ್ರು ಅರ್ಥ ಕೊಟ್ರು. ಮೊದಲನೇವನ್ ಅನ್ಕೊಂಡ ಮೇ ಬಿ ಅವ್ನು ಬಿಸಿ ಇರಬಹುದು ಅಂತ. ಎರಡನೇವನ್ ಅನ್ಕೊಂಡ ಅವನಿಗೆ ಮ್ಯಾನರ್ಸೇ ಇಲ್ಲ, ವಿಶಸ್ ಕಳ್ಸಿದ್ರೆ ವಾಪಸ್ ಕಳಿಸ್ಬೇಕಲ್ಲ ಅಂತ ಅವನು ಅನ್ಕೊಂಡ. ಮೂರನೇವನ್ ಅನ್ಕೊಂಡ ಅವನಿಗೆ ಬೇಕು ಅಂತ ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ. ಆಕ್ಚುಲಿ ಸತ್ಯ ಏನು, ಅವನು ಅನಾರೋಗ್ಯದಿಂದ ಮಲಗಿದಾನೆ, ರೆಸ್ಟ್ ತಗೊಳ್ತಾ ಇದ್ದಾನೆ ಅಷ್ಟೇ. ಸೊ ಹೇಗೆ ನೋಡಿ, ಒಂದೇ ಸಿಚುವೇಶನ್ಗೆ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಜನ ಕೊಡ್ತೀವಿ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್. Shri Bhagavan, can you please explain how do we manifest what we fear? Let us learn this through a real life story. Once in the United States, news went around that a serial killer was hunting down a lot of people, and people were warned against entertaining strangers in their homes. Totally oblivious of all this was an old lady who lived in the suburbs of a town all by herself. It was a rainy evening, and all of a sudden someone walked through her door. Woken up from her peaceful slumber on her armchair, the old lady noticed a man standing in front of her, armed with a club and all wet. She looked at him through the candlelight and said, "Son, you must be cold and wet. Warm yourself." The man was confused for a few moments, but dropped his club and sat near the fireplace. The lady again said, "You must be awfully hungry, son. Go into the kitchen and help yourself." He hogged the food that lay on the table and ran out into the night with the club in his hand. He ran across the street and broke into the next house. As the family screamed in terror, he used his weapon on them. Why do you think his responses were so drastically different? He was a maniacal serial killer, yet did not hurt the old lady, while he hurt the immediate neighbors, because you are the fuel for other people's responses towards you. Since the old lady had no fear, the serial killer could not hurt her, while the ones who were terrified got themselves killed. Though this is an extreme example, the principle holds good in everybody's life. You attract events and people you fear.
ಇಲ್ಲಿ ಒಬ್ಬ ಜಿಜ್ಞಾಸಿ ಶ್ರೀ ಭಗವಾನರ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಗವಾನ್, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಡು ವಿ ಮ್ಯಾನಿಫೆಸ್ಟ್ ವಾಟ್ ವಿ ಫಿಯರ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ನಾವ್ ಏನನ್ನ ಭಯ ಪಡ್ತೀವೋ ಅದು ಹೇಗೆ ಪ್ರತ್ಯಕ್ಷ ಆಗ್ತಾ ಇದೆ, ಇದರ ಬಗ್ಗೆ ವಿವರಣೆ ಕೊಡ್ತೀರಾ ಭಗವಾನ್ ಅಂತ ಕೇಳ್ತಾ ಇದ್ದಾರೆ. ಭಗವಾನ್ ಹೇಳ್ತಿದ್ದಾರೆ, ಹಾಗಾದ್ರೆ ನಾನು ಒಂದು ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ ಹೇಳಿ ಅಂತ ಹೇಳ್ತಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ. ಇವನು ಎಲ್ಲರ ಮನೆಗೆ ಹೋಗಿ ಸಾಯಿಸ್ತಾ ಇದ್ದ. ಇದ್ರ ಬಗ್ಗೆ ನ್ಯೂಸ್ ಅನ್ನ ಎಲ್ಲ ಕಡೆ ಗೊತ್ತಾಗೋಯ್ತು. ಸೊ ಎಲ್ಲರೂ ಕೂಡ, ಗೌರ್ಮೆಂಟ್ ಕೂಡ ವಾರ್ನ್ ಮಾಡಿದ್ರು, ಯಾರಾದ್ರೂ ಅಪರಿಚಿತರು ಬಂದ್ರೆ ಮನೆಗೆ ಕೇರ್ಫುಲ್ ಆಗಿ ಇರಿ, ಅವರನ್ನ ಪ್ರೋತ್ಸಾಹಿಸಬೇಡಿ ಅಂತ ಹೇಳಿದ್ರು. ಸೊ ಏನಾಯ್ತಂದ್ರೆ, ಒಬ್ಬ ದೂರದಲ್ಲಿ ಒಬ್ಬ ಸಬರ್ಬ್ಸ್ ಅಲ್ಲಿ ಒಬ್ಬ ವಯಸ್ಸಾದ ಹೆಂಗಸರು ಇರ್ತಾರೆ. ಈ ಒಂದು ಸೀರಿಯಲ್ ಕಿಲ್ಲರ್ ಅಲ್ಲಿಗೆ ಬರ್ತಾನೆ. ಬಂದಾಗ ಅದು ತುಂಬಾ ಮಳೆ ಬರ್ತಾ ಇರತ್ತೆ. ಸೊ ಬಾಕ್ಲತ್ರ ಶಬ್ದ ಬರುತ್ತೆ ಅಂತ ಹೇಳಿ ಈ ವಯಸ್ಸಾದ ಹೆಂಗಸರು ಬರ್ತಾರೆ ಒಳಗಡೆಯಿಂದ ಆ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ಅವನು ಕೈಯಲ್ಲೇನೋ ಇಟ್ಕೊಂಡಿರ್ತಾನೆ. ಸೊ ಆಮೇಲೆ ಅವನನ್ನ ನೋಡಿದ ತಕ್ಷಣ ಅಲ್ಲಿಂದ ಒಳಗಿಂದ ಅವ್ರ ಅಜ್ಜಿ ಹೇಳ್ತಾರೆ, ಅಯ್ಯಯ್ಯೋ ತುಂಬಾ ನೊಂದೋಗಿದ್ಯಾ ಮಗ, ಒಳಗಡೆ ಬರ್ತೀಯಾ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಬಂದಂತರ, ಅಯ್ಯೋ ಮಗ ನೆಂದೋಗಿದ್ಯಾ, ತುಂಬಾ ಹಸಿತಾ ಇದೆಯಾ, ಸರಿ ನೀನ್ ಅಲ್ಲಿ ಕಿಚನ್ ಅಲ್ಲಿ ಊಟ ಇದೆ, ಹೋಗಿ ತಿನ್ನು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ತುಂಬಾ ನೆಂದೋಗಿದೆಯಲ್ಲ, ಇಲ್ಲಿ ಫೈರ್ ಇದೆ, ಇಲ್ಲಿ ಸ್ವಲ್ಪ ಕೂತ್ಕೊಂಡು ಬಿಸಿ ಮಾಡ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ. ಆಗ ಅದಾದ ನಂತರ ಆಮೇಲೆ ಪಕ್ಕದ ಮನೆಗೆ ಈ ಕಳ್ಳ ಹಾಗೆ ಹೋಗ್ತಾನೆ. ಇವನು ಹೋಗಿದ ತಕ್ಷಣ ಪಕ್ಕದ ಮನೆಯಲ್ಲಿ ಇವನು ಯಾವುದೋ ಒಂದು ಮನೆಯನ್ನ ಮುರಿತಾನೆ. ಮುರಿದ ತಕ್ಷಣ ಫ್ಯಾಮಿಲಿಯವರೆಲ್ಲ ಕಿರ್ಚಾಡ್ಬಿಡ್ತಾರೆ. ಆಮೇಲೆ ಇವನು ಅವನ ಒಂದು ಅಸ್ತ್ರವನ್ನ, ಅವನ ಒಂದು ನೈಫ್ ಅನ್ನ ತಗೊಂಡು ಅವರನ್ನ ಎದುರಿಸ್ತಾನೆ. ಇವನೊಬ್ಬ ಸೀರಿಯಲ್ ಕಿಲ್ಲರ್. ಯಾಕೆ ಆ ವಯಸ್ಸಾದ ಮುದುಕಿಯನ್ನ ಅವನು ಭಯಪಡಿಸ್ಲಿಲ್ಲ, ಹರ್ಟ್ ಮಾಡ್ಲಿಲ್ಲ, ನೋವು ಮಾಡ್ಲಿಲ್ಲ. ಆದ್ರೆ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಅವನಿಗೆ ಎಲ್ಲರಿಗೂ ನೋವು ಮಾಡ್ದ, ಗಾಯ ಮಾಡ್ದ. ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ಯು ಆರ್ ದ ಫ್ಯೂಯಲ್ ಫಾರ್ ಅದರ್ ಪರ್ಸನ್ಸ್ ರೆಸ್ಪಾನ್ಸ್ ಅಂತ ಹೇಳ್ತಿದ್ದಾರೆ. ಇವತ್ತು ಬೇರೆಯವರ ಒಂದು ಸ್ಪಂದನೆಗೆ ನೀವೇ ಒಂದು ಇಂಧನ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ಆ ಹೆಂಗಸರ ಒಳಗಡೆ ಯಾವ ಭಯ ಇರ್ಲಿಲ್ಲ. ಅದಕ್ಕೆ ಆ ಸೀರಿಯಲ್ ಕಿಲ್ಲರ್ ಕೂಡ ಇವರನ್ನ ಏನು ಗಾಯ ಮಾಡಕ್ಕಾಗ್ಲಿಲ್ಲ. ಆದ್ರೆ ಪಕ್ಕದ ಮನೆಯವರು ತುಂಬಾ ಭಯ ಇತ್ತು. ಅದಕ್ಕೆ ಆ ಭಯನೇ ಅವ್ರಿಗೆ ಪ್ರತ್ಯಕ್ಷ ಆಯ್ತು. ಆ ಸೀರಿಯಲ್ ಕಿಲ್ಲರು ಅವರನ್ನ ಗಾಯ ಮಾಡ್ದ. ಅದಕ್ಕೆ ಯು ಅಟ್ರಾಕ್ಟ್ ಈವೆಂಟ್ಸ್ ಅಂತ ಹೇಳ್ತಿದ್ದಾರೆ. ಅಂಡ್ ನಿಮ್ಮ ಒಳಗಡೆ ಏನ್ ಭಯ ಇದೆಯೋ ಅದೇ ಪ್ರತ್ಯಕ್ಷ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಇವತ್ತಿನ ಟೀಚಿಂಗು. ಈಗ ನಾವು ಒಂದು ಪವಾಡ ನೋಡೋಣ. ಶ್ರೀ ಕಲ್ಕಿಯ ಪವಾಡ. ನಾನು ಕೋಲ್ಕತ್ತಾದ ಮಹಾಶ್ವೇತಾ ಬೋಸ್. 2 ವರ್ಷಗಳ ಹಿಂದೆ ನನಗೆ ನಮ್ಮ ಪ್ರೀತಿಯ ಶ್ರೀ ಕಲ್ಕಿಯನ್ನು ಪರಿಚಯಿಸಲಾಯಿತು. ತದನಂತರ ನಾನು ಅವರ ಆಶೀರ್ವಾದ ಮತ್ತು ಪವಾಡಗಳನ್ನು ಸ್ವೀಕರಿಸುತ್ತಿದ್ದೇನೆ. ಕೆಲವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದೇನೆ. ಆದರೆ ಅತಿ ದೊಡ್ಡ ಪವಾಡವೆಂದರೆ ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದ ನನ್ನ 86 ವರ್ಷ ವಯಸ್ಸಿನ ವಿಧವೆ ತಾಯಿಯೊಂದಿಗೆ ನಡೆದ ಪವಾಡ. ಕೆಲವು ದಿನಗಳ ಕಾಲ ಅವರು ನನ್ನ ಮನೆಯಲ್ಲಿ ನನ್ನೊಂದಿಗೆ ಉಳಿದುಕೊಂಡರು ಮತ್ತು ಉಳಿದ ಸಮಯದಲ್ಲಿ ಅವರು ನನ್ನ ಸಹೋದರಿಯ ಮನೆಯಲ್ಲಿಯೂ ಇರುತ್ತಾರೆ. ನನ್ನ ತಾಯಿಯ ಆರೈಕೆಗಾಗಿ ನಾವು ಕಳೆದ ವರ್ಷ ಶುಶ್ರೂಷಕಿಯೊಬ್ಬರನ್ನು ನೇಮಿಸಿಕೊಂಡಿದ್ದೆವು. ಅವರ ಸೇವೆಗಳ ದರಗಳು ಸಾಕಷ್ಟು ಹೆಚ್ಚು ಎಂದು ನಮಗೆ ತಿಳಿದಿತ್ತು. ನನ್ನ ಸಹೋದರ ಸ್ವಯಂ ಉದ್ಯೋಗಿಯಾಗಿರುವುದರಿಂದ ಕೋವಿಡ್ ಬಿಕ್ಕಟ್ಟಿನಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದನು. ಹೀಗಾಗಿ ಹಣವನ್ನು ಕಳುಹಿಸಲು ಅವನಿಗೆ ಸಾಧ್ಯವಾಗಿರಲಿಲ್ಲ. ಆಮ್ಗನ್ ಚಂಡಮಾರುತದಿಂದ ಅವಳ ಮನೆಗೆ ಹಾನಿಯಾದ ಕಾರಣ ಶುಶ್ರೂಷಕಿಯು ರಜೆ ತೆಗೆದುಕೊಳ್ಳಲು ಬಯಸಿದ್ದಳು. ಮರುದಿನವೇ ಬಾಕಿ ಮೊತ್ತವನ್ನು ಪಡೆಯಲು ಬರುವುದಾಗಿ ನಾವು ಅವಳನ್ನು ನೇಮಿಸಿದ್ದ ದಾದಿಯ ಕೇಂದ್ರದಿಂದ ನನಗೆ ಕರೆ ಬಂದಿತ್ತು. ಕಳೆದ ವರ್ಷದ ಮೇ ತಿಂಗಳಿನಿಂದ ನಾನು ಲೆಕ್ಕ ಹಾಕಿದ ಮೊತ್ತ 1,20,000 ನನ್ನ ಬಳಿ ಇದ್ದಿದ್ದು 90,000 ಮಾತ್ರ. ನಾನು ಮತ್ತು ನನ್ನ ಸಹೋದರಿ ಇಬ್ಬರು ಗೃಹಿಣಿಯರು. ನಮ್ಮ ಅಗತ್ಯಕ್ಕಾಗಿ ನಮ್ಮ ಗಂಡಂದಿರನ್ನು ಕೇಳಲು ಸಾಧ್ಯವಿರಲಿಲ್ಲ. ನಾನು ಶ್ರೀ ಕಲ್ಕಿಯವರಿಗೆ ನನ್ನ ನೋವನ್ನು ವಿವರಿಸಿದೆ. ನನಗೆ ಕಳೆದ ವರ್ಷದ ಮೇ ತಿಂಗಳಿನಿಂದ ಬರಬೇಕಾಗಿದ್ದ ಬಾಕಿಯ ಪತ್ರ ಇದ್ದರೂ ನಾನು
ನನ್ನ ಎಲ್ಲ ಬಿಲ್ಗಳನ್ನು ಕಳೆದುಕೊಂಡಿದ್ದೇನೆ ಎಂದು ದಾದಿಯ ಕೇಂದ್ರಕ್ಕೆ ಸುಳ್ಳು ಹೇಳಿದೆ. ನನ್ನನ್ನು ಈ ಪರಿಸ್ಥಿತಿಯಿಂದ ಹೊರತಂದು ರಕ್ಷಿಸುವಂತೆ ನನ್ನ ಶ್ರೀ ಕಲ್ಕಿಯನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದೆ. ಪವಾಡ ಸದೃಶವಾಗಿ ಮರುದಿನ ಅವರು ಕಲೆಕ್ಷನ್ಗೆ ಬಂದರು. ಕಳೆದ ವರ್ಷದ ಆಗಸ್ಟ್ ತಿಂಗಳಿನಿಂದ ಬಿಲ್ ಬಾಕಿ ಇದೆ, ಲೆಕ್ಕ ಹಾಕಿದ ಮೊತ್ತವು 86,000 ಮಾತ್ರ ಎಂದು ಹೇಳಿದರು. ನನ್ನನ್ನು ತೊಂದರೆಯಿಂದ ಹೊರತಂದಿದ್ದಕ್ಕಾಗಿ ಶ್ರೀ ಕಲ್ಕಿಯವರಿಗೆ ನನ್ನ ಹೃದಯವು ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದೆ. ಮಗುವನ್ನು ಹೆತ್ತವರು ನೋಡಿಕೊಳ್ಳುವಂತೆ ನನ್ನ ದೇವರು ನನ್ನನ್ನು ನೋಡಿಕೊಂಡರು. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.